ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರ. ಈ ವಿಡಿಯೋ ನೋಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇವತ್ತು ಮಂತ್ರಾಲಯದಲ್ಲಿದ್ದೀವಿ. ನಾನು 2 ವರ್ಷದಲ್ಲಿ ಹೋಗಿದ್ದೆ. ಆವಾಗಲಿಂದ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಈಗ ಅದೃಷ್ಟ ಬಂದಿದೆ ನನಗೆ. ಅದರ ಮಕ್ಕಳು ನಾವು ಇಲ್ಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಮಂತ್ರಾಲಯಕ್ಕೆ. ಬೆಳಗಿನ ಜಾವ ಬಂದು 3:30ಗೆ ಅಲ್ಲಿ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿ, ನಾವು ಟ್ರೈನ್ ಬುಕ್ ಯಾವಾಗ ಮಾಡಿದ್ದೋ ಆವಾಗಲೇ ಆನ್ಲೈನಲ್ಲಿ ರೂಮ್ಗೂ ಬುಕ್ ಮಾಡಿದ್ದು. ಇವಾಗ ರೂಮಲ್ಲಿ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಬಂದಾಗ 6:30 ನೋಡಿ, 6:30ಗೆ ಎಷ್ಟು ಜನ ಇದ್ದಾರೆ. ಮತ್ತು ಒಳಗಡೆ ಲೈನಲ್ಲಿ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ ಲೈನಲ್ಲಿ. ಅದರ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದೀನಿ. ನಾನು 2 ವರ್ಷದಿಂದನೂ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಹೋಗಿ ಟ್ರೈನ್ ಬುಕ್ ಮಾಡಿ ಬರ್ತಿದ್ದೆ, ಮತ್ತು ಏನೋ ಪ್ರಾಬ್ಲಮ್ ಆಗೋದು, ಕ್ಯಾನ್ಸಲ್ ಮಾಡಿರ್ತಿದ್ದೆ. ಒಂದು 4-5 ಸರಿ ಆಗಿದೆ. ಈ ಸರಿ ಮನಸ್ಸು ಮಾಡಿ ಹೋಗಿ ಬುಕ್ ಮಾಡಿ, ಮತ್ತು ಅವತ್ತೇ ರೂಮು ಬುಕ್ ಮಾಡ್ದೋ. ರೂಮು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ದೇವಸ್ಥಾನ ಒಳಗಡೆ ಪಂಚಾಮೃತ ಅಭಿಷೇಕ ಮಾಡ್ತಿದ್ರು, ಆದರೆ ಅಲ್ಲಿಗೆ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ. ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ಅಲ್ಲಿ ಲೈನಲ್ಲಿ ಮಾತ್ರ ಮಾಡಿದ್ದು, ಒಳಗಡೆ ಮಾಡೋ ಹಾಗಿಲ್ವಲ್ಲ, ಹಾಗೆ ವೀಡಿಯೋ ಮಾಡಲಿಲ್ಲ. ನಾನು ಗುರುವಾರ ನಮ್ಮೂರಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀನಿ. ಯಾವಾಗಲೂ 1 ವಾರ ತಪ್ಪಿಸೋದಿಲ್ಲ. ಮತ್ತು ಏಕಾದಶಿ ಉಪವಾಸನ ಸಹ ಮಾಡ್ತೀನಿ. ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಂತ್ರಾಲಯದಲ್ಲಿ, ಆದರೆ ಮಾಡಿದೋ ಇಲ್ಲಿ. ಅದು ಹೆಜ್ಜೆ ನಮಸ್ಕಾರ ಮಾಡಿರೋದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ನಾವೇ ಹೆಜ್ಜೆ ನಮಸ್ಕಾರ ಮಾಡ್ತಿದ್ವಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ದೇವಸ್ಥಾನದ್ದು ಒಳಗಡೆ ಎಲ್ಲ ಇದೆಯಲ್ಲ, ಅದನ್ನು ನಕ್ಷೆ ಮಾಡಿ ತೋರಿಸಿದ್ದಾರೆ ಇಲ್ಲಿ. ಅಲ್ಲಿ ಸೈಡಲ್ಲೇ ಇದೆ, ಅಲ್ಲಿ ನೀವು ಹೋದಾಗ ನೋಡ್ಬೋದು. ನೋಡಿ, ಮಂತ್ರಾಲಯ ಮೇಲೆ ನೋಡಿದ್ರೆ ಹೇಗೆ ಕಾಣ್ತದೆ ಹಾಗೆ ಇದೆ ಇದು. ನೋಡಿ, ಇದು ದೇವಸ್ಥಾನ. ಅದು ಹೊರಗಡೆ ನಿಂತು ನೋಡ್ತೀವಲ್ಲ ನಾವು, ಅದು ದೇವಸ್ಥಾನ ಇದು. ನೋಡಿ, ಮುಂದೆ ಹೊರಗಡೆ ಇದೆಯಲ್ಲ ಮುಂದೆ, ಅದೇ ಥರ ನಕ್ಷೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ರು, ನಾನು ವೀಡಿಯೋ ಮಾಡಿದೆ. ಇಲ್ಲಿ ನಾವು ನದಿ ಹತ್ರ ಹೋಗ್ತಿದ್ದೋ, ತುಂಗಭದ್ರಾ ನದಿ ಹತ್ರ. ಅಲ್ಲೊಂದು ಅಜ್ಜಿ ಇದು ದೀಪ ಎಲ್ಲ ಮಾರ್ತಾ ಇರ್ತಾರಲ್ಲ, ಅದು ತಗೊಳ್ಳಿ ಅಲ್ಲಿ ಪೂಜೆ ಮಾಡ್ಬೋದು ಅಂತ. ಅಲ್ಲಿ ತುಂಬ ಗಾಳಿ ಇತ್ತು, ಮಳೆ ಗಾಳಿ. ಆದರೂ ಅದು ಹಚ್ಚಕ್ಕೆ ಆಗ್ತಿರ್ಲಿಲ್ಲ. ನಾವು ಬೇಡ ಅಂದರೂ ಕೇಳಲಿಲ್ಲ, ಅದು ಕೈಗೆ ಕೊಟ್ಟಾದ್ಮೇಲೆ ನಾವು ಇನ್ನು ಬೇಡ ಅನ್ಬೇಕಲ್ಲ ಅಂತೇಳಿ ತಗೊಂಡು 50 ರೂಪಾಯಿ ಕೊಟ್ಟು ತಗೊಂಡು ಇಲ್ಲಿ ಹಚ್ಚುತ್ತಾ ಇದ್ದೀವಿ. ಆದರೆ ಅದು ಹಚ್ಚೋಕ್ಕೇ ಆಗಲಿಲ್ಲ. ಆದರೂ ಸಹ ಅಲ್ಲೇ ಇಟ್ಟು ಸ್ವಲ್ಪ 1-2 ದೀಪ ಹಚ್ಚಿ ನಾವು ಹೊಳೆ ಹತ್ರ ಹೋದೋ. ಅಲ್ಲೆಲ್ಲ ನೋಡಿ ಮತ್ತೆ ಬಂದೋ. ನಾವು ನದಿ ಹತ್ರ ದೀಪ ಹಚ್ಚಿ ಬಂದೋ. ಅಲ್ಲಿಂದ ಬಂದು ಊಟಕ್ಕೆ ಹೋದೋ. ಅಲ್ಲಿ ತುಂಬ ಲೈನ್ ಇತ್ತು. ಮತ್ತು ಊಟಕ್ಕೆ ಹೋದ ಒಳಗಡೆ. ಇಲ್ಲಿ ಅನ್ನದಾನ ಸೇವೆ ಮಾಡ್ಬೋದು. ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ. ಇಲ್ಲೇ ನಾವು ಊಟಕ್ಕೆ ಹೋಗುವಾಗ ಅದೇ ಲೈನಲ್ಲಿ ಇದೆ. ಇಲ್ಲಿ ಇದು ಸ್ಕ್ಯಾನ್ ಮಾಡ್ಬೋದು ಮೊಬೈಲಲ್ಲಿ, ಇಲ್ಲಾಂದರೆ ದುಡ್ಡಿದ್ರೆ ದುಡ್ಡು ಕೊಡ್ಬೋದು. ನಾವು ಇಲ್ಲಿ ಊಟ ಹಾಕಿಸ್ಕೊಂಡು ಊಟ ಮಾಡ್ದೋ. ಇಲ್ಲಿ ಚೆನ್ನಾಗಿತ್ತು ಊಟ ಎಲ್ಲವ. ನೋಡಿ, ಅನ್ನ ಸಾಂಬಾರು ಪಾಯಸ ಎಲ್ಲ ಕೊಟ್ಟರು. ಊಟ ಮಾಡ್ದೋ, ಚೆನ್ನಾಗಿತ್ತು. ಮತ್ತು ಇನ್ನು ಪುನಃ ನಾವು ಪಂಚಮುಖಿ ದೇವಸ್ಥಾನಕ್ಕೆಲ್ಲ ಹೋಗಿ, ಅಲ್ಲಿಂದ ಬಂದು ಪುನಃ ದೇವಸ್ಥಾನದೊಳಗೆಲ್ಲ ಹೋಗಿ ದರ್ಶನ ಮಾಡಿ, ಮತ್ತು ಪರಿಮಳ ಪ್ರಸಾದ ತಗೊಂಡು, ಮತ್ತು ಮೃತ್ತಿಕೆ ಪ್ರಸಾದ ಬೇಕಿತ್ತು, ಅದನ್ನು ಹೋಗಿ ತೊಗೊಂಡು ಬಂದು ದೇವಸ್ಥಾನದ ಒಳಗಡೆ ಊಟ ಮಾಡ್ದೋ. ಪುನಃ ರಾತ್ರಿ 7:30-8 ಗಂಟೆಲಿ ಊಟ ಮಾಡಿ, ಅಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಒಂದು ಪೂಜೆ ನಡೀತಿತ್ತು. ಆ ಪೂಜೆಯಲ್ಲಿ ಒಂದು ಅರ್ಧ ಗಂಟೆ ಕೂತು ಅಲ್ಲಿ ದರ್ಶನ ಎಲ್ಲ ಮಾಡಿ, ನಮಗೆ 11:30ಗೆ ಟ್ರೈನ್ ಇತ್ತು. ಅಷ್ಟರೊಳಗೆ ಪೂಜೆ ಎಲ್ಲ ಮುಗೀತು, ನಾವು ಬಂದು. ಮತ್ತು ಆ ವಿಡಿಯೋ ಹಾಕಿದ್ದೀನಿ ಪೂಜೆದು, ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪರವಾದಿ ಜಯೋದಿವ್ಯ ಜ್ಞಾನಭಕ್ತಾದಿವರ್ಧನಂ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದ ಪೀಡನಂ ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ತುಲ್ಮನ್ ಸ್ಮರಣ್ಯ ಪಟೇ ಸ್ತೋತ್ರಂ ದಿವ್ಯಮಿದಂ ಸದಾ ನೈವ ತಸ್ಯಾಸು ಕಿಂಚನ. ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಪೂಜ್ಯಾಯ ರಾಘವೇಂದ್ರ
श्रीमद्वंशाधिपः सच्चिष्योडगणोडपः श्रीजगद्गीर्वाण सत्पादपः कर्मन्दीन्द्र सुधीन्द्र सद्गुरु कराम्बोजोद्भव सन्ततम् राजध्यान वशीकृता किल जगद्वस्तव्यलक्ष्मीतमः सालंकारक काव्यनाटक कलाकाणाद पतंजला त्रयत्र स्मृते जमनीय कविता संगीत पारंगतः